ನಮಸ್ಕಾರ. ಮನಿ ಮಾರ್ಗ ಯೂಟ್ಯೂಬ್ ಚಾನೆಲ್‌ಗೆ ಸ್ವಾಗತ. ವಾರದ ವಿಶ್ಲೇಷಣೆಗೆ ಮತ್ತೆ ಬಂದಿದ್ದೀನಿ. 21ನೇ ತಾರೀಕು ಸುಮಾರು 10 ಗಂಟೆ 25 ನಿಮಿಷ ಆಗ್ತಿದೆ. ಪ್ರಾರಂಭ ಮಾಡ್ತಾ ಇದ್ದೀನಿ ಈ ವಾರದ ವಿಡಿಯೋ ವಿಶ್ಲೇಷಣೆ. ಕಳೆದ ಒಂದು 3-4 ವಾರದ ಹಿಂದೆ 21 ಡಿಸೆಂಬರ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದ್ರ ಹಿಂದೆ ಸ್ವಲ್ಪ ಏರ್‌ಪೇರ್ ಇರುತ್ತೆ. ಸ್ವಲ್ಪ ಬುಲ್ಲಿಶ್ ಮೂವ್‌ಮೆಂಟ್ಸ್ ಬಂದ್ರೆ ಒಂದು ಟಾಪ್ ಡನ್ ಆಗ್ಬೋದು. ಅಂದ್ರೆ ಟಾಪ್ ಕ್ರಿಯೇಟ್ ಆಗ್ಬೋದು ಮಾರ್ಕೆಟಲ್ಲಿ ಅಂತೆಲ್ಲ ಹೇಳ್ತಾ ಇದ್ದೆ. ಮಾರ್ಕೆಟಲ್ಲಿ ಟಾಪ್ ಏನೋ ಫಸ್ಟ್ ಡಿಸೆಂಬರ್ ಏನೋ ಆಗಿದೆ. ಬಟ್ ಪ್ರಾಬ್ಲಮ್ ಏನಂದ್ರೆ ಅದಕ್ಕಿಂತ ಮೇಲ್ಗಡೆ ಒಂದು ಬ್ರೇಕ್ ಆಗಕ್ಕಾಗಿಲ್ಲ. ಸೊ ತುಂಬ ಒಂದು ಕಷ್ಟದ ದಿವಸಗಳ ಮುಂದೆ ಇದೆ. ತುಂಬ ಅಂದ್ರೆ ತುಂಬ ಅಂತಲ್ಲ, ಸ್ವಲ್ಪ ಏನೇನು ಆಗ್ಬೋದು, ಒಂದು ಯಾವ ಥರ ಮಾರ್ಕೆಟ್ ಇರ್ಬೋದು ಒಂದು ವಿಶ್ಲೇಷಣೆ ಮಾಡೋಣ. ಅಡಿಷ್ನಲಿ ಈ ವಾರದಿಂದ ಒಂದು ಅಡಿಷ್ನಲ್ ಟಾಪಿಕ್ ಆಸ್ ಎ ಆಪ್ಷನಲ್ ಸೆಲ್ಲರ್ ಅಂತ ತಗೊಂಡ್ರೆ ಕನ್ಸಿಡರ್ ಮಾಡಿ ಪೀಸ್ ಆರ್ ಇವನ್ ಪುಟ್ ಆರ್ ಕಾಲ್ ಸೆಲ್ಲರ್ಸ್ ಲೆಕ್ಕದಲ್ಲಿ ಅಡಿಷ್ನಲ್ ಇನ್ಫಾರ್ಮೇಶನ್ ಕೊಡ್ತಾ ಇರ್ತೀನಿ. ಸೊ ಅದು ಅಡಿಷ್ನಲ್ ನೋಡ್ಕೊಳ್ಳಿ. ಸೊ ಈ ಸ್ಟಾಕ್ಸ್ನ ಇಟ್ಕೊಂಡು ಆ, ಒಂದು ಸೆಲ್ ಮಾಡಿದ್ರೆ ಯಾವ ಡೈರೆಕ್ಷನ್ ಅಂತ ಹೆಂಗೆ ತೊಗೊಳೋದು ಅಂತ ಹೇಳ್ತೀನಿ ಸಿಂಪಲ್ ಆಗಿ ವಿತೌಟ್ ಇಂಡಿಕೇಟರ್ ಇಟ್ಕೊಂಡು ಮಾಡಿದ್ರೆ ತುಂಬ ಹೆಲ್ಪ್ ಆಗುತ್ತೆ. ಯಾಕಂದರೆ ಅರ್ಲಿ ಎಂಟ್ರಿ ಅರ್ಲಿ ಎಕ್ಸಿಟ್ ಈ ಥರದ್ದೆಲ್ಲ ಸಿಗ್ತವೆ. ನೀವು ನಿಮ್ಮದೇ ಸಿಸ್ಟಮು ಇಚಿಮೋಕೋನೋ ಅಥವಾ ನಿಮ್ಮದೇ ಇಂಡಿಕೇಟರ್ ಯಾವ್ದು ಯೂಸ್ ಮಾಡ್ತೀರೋ ಅದನ್ನೇ ಫಾಲೋ ಮಾಡಿ. ಬಟ್ ಒಂದು ಬೆಸ್ಟ್ ಅನ್ನೋದಕ್ಕಿಂತ ಒಂದು ಇಂಪಾರ್ಟೆಂಟ್ ಸ್ಟೆಪ್ಸ್ ಅಡಿಷ್ನಲ್ ಹೇಳ್ತಾ ಇರ್ತೀನಿ. ಅದನ್ನ ಇಲ್ಲಿ ವಿಡಿಯೋದಲ್ಲಿ ನೋಡ್ಬೋದು. ಸೊ ಬೇಸಿಕಲಿ ಈ ವಿಡಿಯೋಗಳು ಒಂದು ಎಜುಕೇಷನಲ್ ಪರ್ಪಸ್ಸಿಗೆ ಮಾಡೋಂಥರ ಅಂಥದ್ದು. ಸೊ ಹಾಗಾಗಿ ಒಂದು ಸ್ವಲ್ಪ ನಿಮ್ಮ ಕಡೆಯಿಂದನೂ ಒಂದು ವಿಶ್ಲೇಷಣೆ ಮಾಡ್ಕೊಬೇಕಾಗುತ್ತೆ. ಡಿಸ್ಕ್ಲೇಮರ್ ಅಂತ ಅದು ಹೇಳಲೇಬೇಕು ಮುಂಚೆನೇ. ಅದು ಅಡಿಷ್ನಲ್ ಆಗಿ ಒಂದು ಹೊಸ ರೂಲ್ಸ್ ಸೆಟ್ ಮಾಡ್ಕೊಂಡಿದ್ದೀನಿ ಸ್ಕ್ಯಾನಿಂಗಿಗೆ. ಸೊ ಅದು ಪಾಸ್ಟ್ ಬ್ಯಾಕ್ ಟೆಸ್ಟ್ ಮಾಡಿದಾಗ ಒಂದು ಸ್ವಲ್ಪ ಚೆನ್ನಾಗೇ ಕೊಟ್ಟಿದೆ. ಸೊ ಫ್ಯೂಚರಲ್ಲಿ ಹಾಗೆ ಕೊಡಬೇಕು ಅಂತಲ್ಲ. ಸೊ ಮಾರ್ಕೆಟ್ ಏರಿಳಿತ ಇದ್ದಾಗ ಸ್ವಲ್ಪ ವ್ಯತ್ಯಾಸಗಳು ಬಂದೇ ಬರುತ್ತೆ. ಸೊ ಅದ್ರ ತಕ್ಕನಾಗೆ ನೀವು ಎಂಟ್ರಿ ಆ್ಯಂಡ್ ಎಕ್ಸಿಟ್ ತೊಗೊಬೇಕಾಗತ್ತೆ ನೋಡಿಕೊಂಡು. ಅದು ಲಾಂಗ್ ಸೈಡ್ ಇದೆಯಾ ಶಾರ್ಟ್ ಸೈಡ್ ಇದೆಯಾ ನೋಡಿಕೊಂಡು. ಲಾಂಗ್ ಅಂದರೆ ಬುಲ್ಲಿಶು, ಶಾರ್ಟ್ ಅಂದರೆ ಬೇರಿಶ್ ಸೈಡ್ ಅಂತ. ಸೊ ಅದೆಲ್ಲ ನೋಡಿಕೊಂಡು ನೀವು ಡಿಸೈಡ್ ಮಾಡಬೇಕಾಗತ್ತೆ. ಮತ್ತು ಅಡಿಷ್ನಲ್ ಆಗಿ ಒಂದು ಪೋಸ್ಟ್ ಮಾಡಿರ್ತೀನಿ ಫೇಸ್ಬುಕ್ಕಲ್ಲಿ. ಸೊ ಇಷ್ಟ ಇದ್ದವರು ಆಪ್ಷನ್ ಟ್ರೇಡಿಂಗ್ ಎಕ್ಸ್ಕ್ಲೂಸಿವ್ ಆಗಿ ಟೈಮ್ ಇದ್ದವ್ರಿಗೆ ಮಾತ್ರ ಇದು. ಟೈಮು ಪೇಷನ್ಸ್ ಇಲ್ಲ ಅಂದರೆ ಆಪ್ಷನ್ ಟ್ರೇಡಿಂಗ್ ದಯವಿಟ್ಟು ಮಾಡೋಕ್ಕೋಗ್ಬಿಡಿ. ದುಡ್ಡು ಎಲ್ಲರ ಹತ್ರನೂ ಇರುತ್ತೆ. ದುಡ್ಡಿಗಿಂತ ಟೈಮ್ ಆ್ಯಂಡ್ ಪೇಷನ್ಸ್ ವೆರಿ ಇಂಪಾರ್ಟೆಂಟು ಆಪ್ಷನ್ ಟ್ರೇಡಿಂಗಲ್ಲಿ. ಆಪ್ಷನ್ಸ್ ಟ್ರೇಡಿಂಗಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ನಿರ್ಧಾರಗಳು ತೊಗೊಂಡ್ರೆ ನಿಮ್ಮ ದುಡ್ಡು ಕಂಪ್ಲೀಟ್ ಝೀರೋ ಆಗಿಬಿಡುತ್ತೆ. ಹಾಗಾಗಿ ಒಂದು ಸ್ವಲ್ಪ ನೋಡಿಕೊಂಡು ಹೂಡಿಕೆ ಅನ್ನೋದಕ್ಕಿಂತ ಟ್ರೇಡಿಂಗ್ ಮಾಡೋದು ಇಂಪಾರ್ಟೆಂಟ್ ಆಗುತ್ತೆ. ಹೂಡಿಕೆಗೆ ಬೇರೆ ಬೇರೆ ಒಂದು ಮೆಥಡ್ಗಳಿದೆ. ಮತ್ತು ನಿಮ್ಮ ಮೈಂಡ್ಸೆಟ್ ಕೂಡ ಬೇರೆ ಥರ ಟರ್ನ್ ಆಗಬೇಕು. ದೀರ್ಘಾವಧಿ ಕಾಲ ಹೂಡಿಕೆಗಳು ಆವತ್ತು ಒಳ್ಳೆ ರಿಟರ್ನ್ ಕೊಟ್ಟಿದೆ. ಬಟ್ ಅರ್ಲಿ ಒಂದು ಶಾರ್ಟ್ ಟರ್ಮಲ್ಲಿ ಕ್ವಿಕ್ಕಾಗಿ ಏನೋ ಒಂದು ಮನಿ ಮಾಡಬೇಕು, ಸಣ್ಣ ಏನೋ ಒಂದು ಕೆಲಸಕ್ಕಾಗತ್ತೆ, ನಮ್ಮ ತಿಂಗಳದ್ದು ಬಜೆಟ್ ನಮ್ಮದು ಫ್ಯಾಮಿಲಿದು ಇದಕ್ಕೆ ಚೆನ್ನಾಗಾಗತ್ತೆ, ಆ ಥರದ್ದು ನೋಡೋರು ಇರ್ತಾರೆ ಕೆಲವರು. ಸೊ ಹಾಗಾಗಿ ಒಂದು ಆಪ್ಷನ್ ಟ್ರೇಡಿಂಗ್ ಮಾಡೋದು ಒಂದು ಕಲೆ. ಅದನ್ನು ಸ್ವಲ್ಪ ನೋಡ್ಕೊಂಡು ಮಾಡಿದ್ರೆ ಒಳ್ಳೆ ದುಡ್ಡು ಆಗುತ್ತೆ, ಹಾಗೆ ದುಡ್ಡು ಕಳ್ಕೊತೀರಾ. ಸೊ ಅದೆಲ್ಲ ಹೇಳ್ತಾ ಇರ್ತೀನಿ. ನೀವು ಯಾವುದೇ ಒಂದು ವಿಶ್ಲೇಷಣೆ ಅಥವಾ ಒಂದು ಸಹಾಯ ಕಂಪ್ಲೀಟಾಗಿ ತೊಗೊಬೇಕಂದ್ರೆ ಆ ದೊಡ್ಡ ಮಟ್ಟದ ಇನ್ವೆಸ್ಟ್ಮೆಂಟ್ ಮಾಡೋದಿರ್ಬೋದು ಅಥವಾ ಒಂದು ಸಣ್ಣದೇನೇ ಇದ್ರು ನೀವೇ ಕಲ್ತ್ಕೊಂಡು ಮಾಡಿದ್ರೆ ಒಳ್ಳೆಯದು. ಟೆಕ್ನಿಕಲ್ ಫಂಡಮೆಂಟಲ್ಸ್ ಕಂಪ್ಲೀಟಾಗಿ ತಿಳ್ಕೊಳೋಕ್ಕೆ ಸಮಯ ಇಲ್ಲ ಅಂದರೆ ದಯವಿಟ್ಟು ಸೆಬಿ ಸರ್ಟಿಫೈಡ್ ಫೈನಾನ್ಷಿಯಲ್ ಅಡ್ವೈಸರ್ ರಿಸರ್ಚ್ ಅನಲಿಸ್ಟ್ ಅಂತ ಯಾರು ಇರ್ತಾರೆ ಅವ್ರದ್ದು ಸಹಾಯ ತಗೊಂಡು ನೀವು ಖಂಡಿತ ಮಾಡಬೇಕಾಗತ್ತೆ. ವಿಡಿಯೋ ಪ್ರಾರಂಭ ಮಾಡೋಣ. ಅಗೇನ್ ಹೇಳ್ತಾ ಇದ್ದೀನಿ, ಎಜುಕೇಷನಲ್ ಪರ್ಪಸ್ಸು. ನೀವು ಹಾರ್ಡ್ ಅಂಡ್ ಮನಿ ಇರೋದ್ರಿಂದ ಸ್ವಲ್ಪ ಹುಷಾರಾಗಿ ನೋಡ್ಕೊಂಡು ಇನ್ವೆಸ್ಟ್ ಮಾಡಬೇಕು. ಅಡಿಷ್ನಲ್ ಇನ್ಫಾರ್ಮೇಷನ್ ಕೊಟ್ಟಿರ್ತೀನಿ. ಡೀಟೇಲ್ ಆಗಿ ಹೇಳಲಿಕ್ಕಾಗಲ್ಲ ಈ ವಿಡಿಯೋದಲ್ಲಿ. ಸ್ವಲ್ಪ ಬ್ರಾಡ್ ಲೆವೆಲ್ ಅಂದರೆ ಇಂಡಿಕೇಟರ್ ಪಾರ್ಟ್ ನಾನು ಹೇಳ್ತಾ ಇಲ್ಲ. ಇನ್ನು ಮಿಕ್ಕಿದ್ದು ಹೇಗೆ ಎಂಟ್ರಿ ತೊಗೊಳೋದು, ಹೇಗೆ ಎಕ್ಸಿಟ್ ಆಗೋದು ಸ್ವಲ್ಪ ನೋಡಿಕೊಂಡು ನೀವು ಮಾಡಬೇಕು. ಈಸಿ ಸ್ವಲ್ಪ ಮೆಥಡು. ಸೊ ಹಾಗೆ ಒಂದು ಸ್ವಲ್ಪ ನೀವು ಎಫರ್ಟ್ ಹಾಕಬೇಕು, ನೋಡಿಕೊಂಡು ಮಾಡಿ. ಸೊ ವಿಡಿಯೋ ಪ್ರಾರಂಭ ಮಾಡ್ತೀನಿ. ವಿಡಿಯೋ ನೋಡ್ಕೊಳ್ಳಿ. ಸೂಕ್ಷ್ಮವಾಗಿ ಫಸ್ಟಿಂದ ಕೊನೆ ತನಕ ಅಬ್ಸರ್ವ್ ಮಾಡಿ. ಯಾಕಂದರೆ ಇಂಪಾರ್ಟೆಂಟ್ ಸ್ಟೆಪ್ಸ್ ಒಂದು ಮಿಸ್ ಆಯಿತು ಅಂದರೆ ಎಲ್ಲ ಕಂಪ್ಲೀಟಾಗಿ ನಿಮ್ಮದು ಪ್ರಾಬ್ಲಮ್ ಆಗುತ್ತೆ. ಸೊ ಮೊದಲಿಗೆ ನಿಫ್ಟಿ ಹೇಳ್ತಾ ಇದ್ದೆ ನಾನು, ಸಪೋರ್ಟ್ ತೊಗೊಬೇಕು ಸಮ್ವೇರ್ ಬೇಸ್ ಲೈನ್ಗೆ ಅಂತ. ಸೊ ಕಳೆದ ವಾರನೂ ಒಂದು ಸಪೋರ್ಟ್ ತೊಗೊಂಡಿತ್ತು, ಮತ್ತೆ ಒಂದು ಮಾರ್ಕೆಟ್ ಮೇಲ್ಗಡೆ ಹೋಯ್ತು. ತಿರ್ಗಾ ಮತ್ತೆ ಕನ್ವರ್ಷನ್ ಲೈನಿಗೆ ಸಪೋರ್ಟ್ ತೊಗೊಂಡು ಕ್ರಾಸ್ ಓವರ್ ಡೌನ್ ಸೈಡ್ ಆಯಿತು. ಡೌನ್ ಸೈಡ್ ಆಗಿ ಆಲ್ಮೋಸ್ಟ್ ಅದೇ ಲೆವೆಲ್ಲು ಕ್ಲೋಸ್ ಆಗಂಗಾಯಿತು ಬೇಸ್ ಲೈನ್ದು.
ಬೇಸ್ ಲೈನ್ ನನಗೆ ಲೈನ್ ಇಂಪಾರ್ಟೆಂಟು ಅರೌಂಡ್ 25,800 ಲೆವೆಲ್ ಎಲ್ಲ ಹೇಳಿದ್ದೀನಿ ನಾನು ಹಳೆ ವಿಡಿಯೋ ನೀವು ಗಮನಿಸಿದ್ರೆ ಗೊತ್ತಾಗುತ್ತೆ. ಇವನ್ ಬುಲ್ಲಿಶ್ ಸೈಡು ಮೋರ್ ದ್ಯಾನ್ 26,200 ಪ್ಲಸ್ ಆಗಬೇಕು. ಇವನ್ ಈ ಒಂದು ಡಿಸೆಂಬರ್ 1 ಏನಿದೆ ಹೈಯೆಸ್ಟ್ ಕ್ಯಾಂಡ್ಲು ಇದ್ರದ್ದು 26,325 ಇದೆ ಹೈ. ಅದಕ್ಕಿಂತ ಮೇಲ್ ಹೋದ್ರೆ ಮಾತ್ರ ಕಂಪ್ಲೀಟ್ ಆಗಿ ಬುಲ್ಲಿಶ್ ಇರುತ್ತೆ. ಇನ್ವೆಸ್ಟ್ಮೆಂಟ್ ಪಾಯಿಂಟ್ ಆಫ್ ವ್ಯೂ, ಟ್ರೇಡಿಂಗ್ ಪಾಯಿಂಟ್ ಆಫ್ ವ್ಯೂಗೆ ಅದರದ್ದೇ ಆದ ಒಂದು ಬೇರೆ ಬೇರೆ ಮೆಥಡ್ ಇಂದ ನೀವು ಇದು ಮಾಡ್ಕೊಬೇಕು, ಅಡ್ಜಸ್ಟ್ ಮಾಡ್ಕೊಬೇಕು. ಸೊ ಇದೆಲ್ಲ ಅಬ್ಸರ್ವ್ ಮಾಡ್ತಾ ಇರಿ. ಸೊ ಸದ್ಯದ ಮಟ್ಟಿಗೆ ನಿಫ್ಟಿ ಓಕೆ ಅನ್ಸುತ್ತೆ. ಬಟ್ ನಾಳಿನ ನಾನು ಹೇಳಿದ್ದೀನಿ ಒಂದು 21ನೇ ತಾರೀಕು ಸೊಲಸ್ಟೈಸ್ ಇದಾಗುತ್ತೆ, ಸೋಲಾರ್ ವಿಂಟರ್ದಿದು ಆ್ಯಕ್ಚುಲಿ ವಿಂಟರ್ ಇದರಲ್ಲಿ ಪ್ರತಿ ವರ್ಷನೂ ಆಗುತ್ತೆ ಇದು. ಅದು 4 ದಿವಸ ಹುಡುಕಿ ನೀವು ಸೋಲಾರ್ ಪಾತಲ್ಲಿ ಪಥ ಏನಿದೆ ಸೂರ್ಯಂದು ಅದರಲ್ಲಿ ಒಂದು ಸ್ವಲ್ಪ ಟಿಲ್ಟ್ ಆಗುತ್ತೆ ಆ ಕಕ್ಷೆಯಲ್ಲಿ. ಹಾಗಾಗಿ ಒಂದು ಸ್ವಲ್ಪ ವ್ಯತ್ಯಾಸಗಳು ಬಂದಾಗ ದಿನಗಳು ಇದಾಗ್ತವೆ. ಇಲ್ಲಿ ತನಕ ಹಗಲು ಕಡಿಮೆ ಇತ್ತು, ಇನ್ನು ಹಗಲು ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಉತ್ತರಾಯಣ ಪುಣ್ಯಕಾಲ ಅಂತ ಅತ್ಯಂತ ಪೀಕ್ ಅವಾಗ ಸ್ಟಾರ್ಟ್ ಆಗುತ್ತೆ ಅವಾಗ. ಸೊ ಹಾಗಾಗಿ ಒಂದು ಇಲ್ಲಿಂದ ಒಂದು ಆಕ್ಚುಲ್ ಆಗಿ ಇಂಗ್ಲಿಷ್ ಕ್ಯಾಲೆಂಡರ್ ಪ್ರಕಾರ ದಕ್ಷಿಣಾಯನ ಮುಗಿದು ಉತ್ತರಾಯಣಕ್ಕೆ ಎಂಟ್ರಿ ಆಗ್ತಾ ಇದೆ. ಬಟ್ ಹಿಂದೂಗಳ ಪ್ರಕಾರ ಮಕರ ಸಂಕ್ರಮಣಕ್ಕೆ ಒಂದು ಆಗುವಂಥದ್ದು. ಸೊ ಜನವರಿ 14 ಅಥವಾ 13 ಈ ಥರ ವ್ಯತ್ಯಾಸಗಳು ಬರ್ತವೆ. ಒಂದು 60-70 ವರ್ಷಕ್ಕೆ ಏನೋ ವ್ಯತ್ಯಾಸಗಳು ಬರ್ತವೆ. ಸದ್ಯಕ್ಕೆ 14 ಅಂತ ತಗೋಣ. ಸೊ ಅದು ವೇದಿಕ್ ಕ್ಯಾಲೆಂಡರಲ್ಲಿ ಆಗಿರುತ್ತೆ. ಬಟ್ ಡಿಸೆಂಬರ್ 21 ವೆಸ್ಟರ್ನ್ ಕ್ಯಾಲೆಂಡರಲ್ಲಿ ತುಂಬ ಇಂಪಾರ್ಟೆಂಟ್ ರೋಲ್ ಆಗುತ್ತೆ. ಸೊ ಹಾಗಾಗಿ ನೀವು ಹಳೇದು ನೋಡ್ಬೋದು. ಅಲ್ಲಿಂದ ಒಂದು ಇದು ತೋರಿಸಿದೆ ನಾನು ಹಿಂದಿನ ಇದರಲ್ಲಿ. ಸೊ 24 ಇದಕ್ಕೆ ಹೋದ ರಜಾ ಇದ್ರೆ ಅದ್ರದ್ದು ಎಫೆಕ್ಟ್ ಮರುದಿವಸ ಆಗುತ್ತೆ. ಇಲ್ಲಿ ನೋಡ್ಬೋದು ನೀವು, ನಾನು ಮಾರ್ಕ್ ಮಾಡಿದ್ದೆ ನೋಡಿ. 21 ಅವತ್ತೂ ಒಂದು ಭಾನುವಾರ ಶನಿವಾರ ಬಂದಿದೆ, ವರ್ಕಿಂಗ್ ಇಲ್ಲ. ಸೊ ಅದ್ರದ್ದು ಹೈ ಆ್ಯಂಡ್ ಲೋ ಮಾರ್ಕ್ ಮಾಡಿದ್ರೆ ಇಲ್ಲೇ ಒಂದು ಎಕ್ಸಾಂಪಲ್ ತೋರಿಸ್ತೀನಿ. ಏನಾಗುತ್ತೆ, ಇದ್ರದ್ದು ಒಂದಿಷ್ಟು ಡಿಲಿಡಲ್ಲಿ ಅಂದರೆ ರೇಂಜ್ ಬೌಂಡ್ ಆಗಿರುತ್ತೆ. ಸೊ ಮತ್ತೆ ಅಲ್ಲೇ ಬರುತ್ತೆ ನೋಡಿ. ಇದೊಂದು ಕಂಪ್ಲೀಟ್ ಕ್ಲೋಸ್ ಆಗಿಲ್ಲ, ಸ್ಟಿಲ್ ಇದು ರೆಡ್ ಕ್ಯಾಂಡಲ್, ಆದ್ರೆ ಈ ಹೈಗಿಂತ ಕೆಳಗಡೆನೇ ಇತ್ತು. ಸೊ ಹಾಗಾಗಿ ಇದು ಬುಲ್ಲಿಶ್ ಅಲ್ಲ ಅಂತ. ಸೊ ಒನ್ಸ್ ಇದು ಆಚೆ ಬಂದಿದ್ದಾಗ ಒಂದು ಬಿಗ್ ಫಾಲ್ ಅಂತೂ ಆಗಿದೆ. ಸೊ ಹಾಗೆ ಮತ್ತೆ ಅಲ್ಲಿಗೆ ಟಚ್ ಆಗುತ್ತೆ, ಅಲ್ಲಿಂದ ತಿರ್ಗಾ ಒಂದಿಷ್ಟು ಪ್ರಾಬ್ಲಮ್ ಕೊಡುತ್ತೆ. ಸೊ ಈ ಥರದ್ದೆಲ್ಲ ಆಗ್ತವೆ. ಎಕ್ಸಿಟ್ ಆಗೋರು ಇಲ್ಲ ಸ್ವಲ್ಪ ನೋಡ್ಕೊಂಡು ಎಕ್ಸಿಟ್ ಆಗ್ತಾರೆ ಈ ಥರ. ಸೊ ಯೂಶಲಿ ಏನಾಗುತ್ತೆ, ರಜದಲ್ಲಿ ಹೋಗ್ತಾರೆ, ಸ್ವಲ್ಪ ವ್ಯತ್ಯಾಸಗಳು ಬರ್ತವೆ. ಸೊ ಹಾಗಾಗಿ ಇನ್ವೆಸ್ಟ್ಮೆಂಟ್ ಎಲ್ಲ ಇರಲ್ಲ, ಫಾರಿನ್ ಇನ್ವೆಸ್ಟರ್ಸ್ ಕಮ್ಮಿ ಆಗುತ್ತೆ ನೋಡಿ. ಆಲ್ಮೋಸ್ಟ್ ಯಾಕೆ ಕಮ್ಮಿ ಕೊಡ್ತಾರೆ, ಸಾರಿ ಮ್ಯಾಗ್ನೆಟ್ ಹಾಕೊಂಡಿದ್ದೀನಿ, ಮ್ಯಾಗ್ನೆಟ್ ಇಂದ ಪ್ರಾಬ್ಲಮ್ ಬರ್ತಾ ಇದೆ. ಆಲ್ಮೋಸ್ಟ್ 4% ಬಿತ್ತು. ಸೊ ಇದು ಜನರಲ್ ಆಗಿ ರೂಲ್ ಹಂಗೆ ಇರುತ್ತೆ. ಮತ್ತೆ ಅದು ಅಲ್ಲೇ ಟಚ್ ಆಗಿ ವಾಪಸ್ ಬಂದಾಗ ಆಲ್ಮೋಸ್ಟ್ 8% ತನಕ ಹೋಗಿದೆ. ಮತ್ತೆ ಅಲ್ಲಿಂದ ಹೋಯ್ತು, ತಿರ್ಗಾ ಅಲ್ಲಿಂದ ರಿಜೆಕ್ಷನ್ ಬಂತು. ಸೊ ಹೀಗೆ ಒಂದು ಕಳೆದ ವರ್ಷ ಆಗಿತ್ತು 2024 ಅಂದರೆ ಈ ವರ್ಷದ 25ರಲ್ಲಿ 25 ಫುಲ್ ಹಿಂಗೆ ಆಗಿದೆ. ಈ ಎಫೆಕ್ಟ್ ಯೂಶಲಿ ಏನಾಗುತ್ತೆ ಅಂದರೆ ಆಲ್ಮೋಸ್ಟ್ 8ರಿಂದ 9 ತಿಂಗಳು ಮಿನಿಮಮ್ ಅಂತೂ ಇದ್ದೇ ಇರುತ್ತೆ. ಸೊ ಡಿಸೆಂಬರಲ್ಲಿ ಆಗಿದ್ದು ಆಲ್ಮೋಸ್ಟ್ ಏಪ್ರಿಲಲ್ಲೇ ಆಚೆ ಬಂದಿದೆ. ಆ್ಯಕ್ಚುಲಿ ಮಿನಿಮಮ್ ಇಲ್ಲಿ 4+ ಇದು ಬರೀ 4 ತಿಂಗಳಲ್ಲಿ ಆಚೆ ಬಂತು. ಯಾಕಂದರೆ ಆಲ್ರೆಡಿ ಸುಮಾರು ಬಿದ್ದಿತ್ತು. ಸೊ ಇದರಿಂದ ಮತ್ತೆ ಇದಾಗಲಿಲ್ಲ. ಸೊ ನಾಳಿನ ಒಂದು ಕ್ಯಾಂಡಲ್ ಏನಿದೆ ಕ್ಲೋಸಿಂಗ್ ಕ್ಯಾಂಡಲು, ಸೊ ಹೈ ಆ್ಯಂಡ್ ಲೋ ಸ್ವಲ್ಪ ತುಂಬ ದಿವಸಕ್ಕೆ ಇದಾಗುತ್ತೆ ನೋಡಿ. ಇಲ್ಲೂ ಅಷ್ಟೇ ಮತ್ತೆ ಮತ್ತೆ ಇಲ್ಲಿ ಪ್ರಾಬ್ಲಮ್ ಕೊಡ್ತಾ ಇತ್ತು, ಮತ್ತೆ ಅಲ್ಲೇ ಟಚ್ ಆಗುವಂಥದ್ದು ಈ ಥರದ್ದೆಲ್ಲ ಬರುತ್ತವೆ. ಸೊ ಮತ್ತೆ ಒಂದು ಅಲ್ಲಿಂದ ಬ್ರೇಕ್ ಆಯಿತು ಅಂದರೆ ಒಂದು ಒಳ್ಳೆ ಮೂವ್ಮೆಂಟ್ ಕೊಟ್ಟಿದೆ. ಸೊ ಇದೆಲ್ಲ ನೋಡಬೇಕು. ಸೊ ಈ ಒಂದು ಪಾಯಿಂಟ್ ಇರ್ಬೋದು, ಇಲ್ಲಿ ಟಚ್ ಆಗಿರ್ಬೋದು, ಮತ್ತೆ ಇಲ್ಲಿ ರಿಜೆಕ್ಷನ್ಗಳು ಈ ಥರದ್ದೆಲ್ಲ ಒಂದಿಷ್ಟು ಆಗ್ತಾ ಇರ್ತವೆ. ಸೊ ಹಾಗಾಗಿ ನಾಳಿನ ಒಂದು ಕ್ಯಾಲೆಂಡರ್ ಮೀನ್ಸ್ ಕ್ಯಾಂಡಲ್ದು ತುಂಬ ಹೈ ಆ್ಯಂಡ್ ಲೋ ಏನಿದೆ ತುಂಬ ಇಂಪಾರ್ಟೆಂಟು. ಯಾವುದೇ ಸ್ಟಾಕ್ ತೊಗೊಳ್ಳಿ, ಯಾವುದೇ ಒಂದು ಇಂಡೆಕ್ಸ್ ತೊಗೊಳ್ಳಿ, ತುಂಬ ಡಿಫೈನ್ ಆಗುತ್ತೆ. ಸೊ ಈವೆಂಟು ಇದ್ರದ್ದು ಎಫೆಕ್ಟು ಕನಿಷ್ಠ ಒಂದು ನೆಕ್ಸ್ಟ್ ಮಾರ್ಚ್ ತನಕ ಆದರೂ ಇರುತ್ತೆ ಕನಿಷ್ಠ, ಇಲ್ಲ ಅಂದರೆ ನೆಕ್ಸ್ಟ್ ಡಿಸೆಂಬರ್ ತನಕನೂ ಇರ್ಬೋದು.
ವರ್ಸ್ಟ್ ಕೇಸು 2 ವರ್ಷದ ತನಕ ತೊಗೊಂಡೋಗಿದ್ದು ಕೇಸುಗಳು ಇದ್ದಾವೆ. ಹಾಗಾಗಿ ಈ ಒಂದು ಹೈ ಆ್ಯಂಡ್ ಲೋ ತುಂಬ ಡಿಫೈನ್ ಆಗುತ್ತೆ. ಅದರಲ್ಲೂ ಒಂದು ಸ್ಯಾಟರ್ನು ಒಂದು 12ನೇ ಮನೆಯಲ್ಲಿ ಸಂಚಾರ ಇರೋದ್ರಿಂದ ಸ್ವಲ್ಪ ಈ ಶೇರ್ ಮಾರ್ಕೆಟ್ ವಿಚಾರದಲ್ಲಿ ಸ್ವಲ್ಪ ಈ ಥರ ನಿಧಾನಗತಿ ಒಂದು ಏರಿಳಿತಗಳು ಸೊ ಈ ಥರದ್ದೆಲ್ಲ ಆಗ್ತವೆ. ಸೊ ಹಾಗಾಗಿ ಇಂಡಿಯನ್ ಮಾರ್ಕೆಟ್ ಪಾಯಿಂಟ್ ಆಫ್ ವ್ಯೂ ನಾನು ಸ್ವಲ್ಪ ಹೇಳ್ತಾ ಇರ್ತೀನಿ. ಸೊ ನಾಳೆ ಒಂದು ಹೈ ಆ್ಯಂಡ್ ಲೋ, ಅದರಲ್ಲೂ ಟ್ರೇಡ್ ತೊಗೊಳೋರು ನಾಳೆ, ಎಸ್ಪೆಷಲಿ ನಾಳೆ ಟ್ರೇಡ್ ತೊಗೊಳೋರು ಕನಿಷ್ಠ ಒಂದು 30 ನಿಮಿಷದ ಕ್ಯಾಂಡ್ಲು ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ. ಇದನ್ನೇ ನೀವು ರೂಲ್ ಆಗಿ ಇಟ್ಕೊಂಡ್ರೆ ಬೆಟರ್. ಸೊ ಫಸ್ಟ್ 30 ಮಿನಿಟ್ಸು ಏನಿದೆ ಹೈ ಆ್ಯಂಡ್ ಲೋ, ಅದ್ರದ್ದು ಯಾವ ಸೈಡ್ ಬ್ರೇಕ್ ಆಗುತ್ತಾ ಆ ಸೈಡಲ್ಲಿ ನೀವು ವೀಕ್ಲಿ ಪೊಸಿಷನ್ ತೊಗೊಬೇಕಾಗುತ್ತೆ. ಡೈಲಿ ಪೊಸಿಷನ್ ಅವರು ಮಿನಿಮಮ್ 15 ಮಿನಿಟ್ಸ್ ಅದು ವೆಯ್ಟ್ ಮಾಡಬೇಕು. ರೀಟ್ರೇಸ್ ಆಗುತ್ತೆ, ಸ್ಟಾಪ್ ಲಾಸ್ ಆಗುತ್ತೆ. ನೋಡಿ ಇದ್ರದ್ದು ಹೈ ಆ್ಯಂಡ್ ಲೋ ಆದಾಗಿ ಮತ್ತೆ ಅಲ್ಲಲ್ಲೇ ಬರ್ತಾ ಇತ್ತು, ಅದು ಒನ್ಸ್ ಅದು ಆಚೆ ಬಂತು ಅಂದರೆ ಒಳ್ಳೆ ರಿಟರ್ನ್ ಕೊಟ್ಟಿದೆ. ಸೊ ಈ ಥರದ್ದೆಲ್ಲ ಒಂದು ಅಬ್ಸರ್ವೇಷನ್ ಇರ್ತವೆ. ಸೊ ಸದ್ಯದ ಮಟ್ಟಿಗೆ ನಾನು ಬೇರಿಶು ಅಂತ ಹೇಳಲ್ಲ, ಬುಲ್ಲಿಶು ಅನ್ನಲ್ಲ. ಓವರ್ ಆಲ್ ಒಂದು ಬೇರಿಶ್ ಸೈನೇ ಇದೆ ಸ್ವಲ್ಪ. ಸೊ 25,600 ಇಚಿಮೊಕ ಪ್ರಕಾರ ಇಲ್ಲಿ ಟಚ್ ಆಗಕ್ಕೆ ಟ್ರೈ ಮಾಡುತ್ತೆ ಫಸ್ಟು. ಸೊ ಇಲ್ಲ ಅಂದರೆ ಇಲ್ಲಿ ಏನಾಗುತ್ತೆ ಅಂತ ಹೇಳ್ಬಿಡ್ತೀನಿ, ಏನೇನು ನಾವು ಪ್ರಾಬಬಿಲಿಟಿ ಇದೆ. ಆ್ಯಕ್ಚುಲಿ 100% ಹೀಗೆ ಆಗುತ್ತೆ ಅಂತ ಮಾರ್ಕೆಟಲ್ಲಿ ಯಾವುದೋ ಒಂದು ರೂಲ್ ಅಂಥದ್ದೇನಿಲ್ಲ. ಸೊ ಸದ್ಯಕ್ಕೆ ಬೇಸ್ ಲೈನ್ ಟ್ರೈ ಮಾಡುತ್ತೆ ಮೇಲೆ ಹೋಗೋಕ್ಕೆ. ಸೊ ಇದ್ರದ್ದು 1 ಡಿಸೆಂಬರ್ ಹೈ ಬ್ರೇಕ್ ಆಗದೆ ಯಾವುದೇ ಒಂದು ಕಂಪ್ಲೀಟ್ ಆಗಿ ಇದಿಲ್ಲ. ಸೊ ಇಲ್ಲಿಂದ ಇಲ್ಲಿಗೆ ಒಂದು ಮೂಮೆಂಟ್ ಇದ್ರೂ ನಿಮ್ಗೆ 2-2.5% ಮೇಲಿದೆ. ಸೊ ಇದು ಯಾವ ಸೈಡ್ ಹಿಂಗೆ ಬ್ರೇಕ್ ಆಯಿತು ಅಂದರೆ ಈ ಕಡೆ ಡೈರೆಕ್ಷನ್ ಅದು ರೀಟ್ರೇಸ್ಮೆಂಟ್ ಆಗಬೇಕು. ಫಸ್ಟ್ 15 ಮಿನಿಟ್ಸು ಇದು ಇಂಟ್ರಾಡೇ ಆದರೆ 5 ಮಿನಿಟ್ಸ್ ಸಾಕು. 15 ಮಿನಿಟ್ಸಲ್ಲಿ ನೀವು ವೆಯ್ಟ್ ಮಾಡಬೇಕಾಗುತ್ತೆ. ನಾಳೆ 30 ಮಿನಿಟ್ಸು ವೀಕ್ಲಿ ಪೊಸಿಷನ್ ತೊಗೊಂಡು ಖಂಡಿತವಾಗಿ ವೆಯ್ಟ್ ಮಾಡಬೇಕು. ಸೊ ನಾಳೆ ಒಂದು ಕ್ರೂಷಿಯಲ್ ಡೇ ಆಗಿರುತ್ತೆ. ಸೊ ಅದ್ರ ಮೇಲೆ ಒಂದು ಮಾರ್ಕೆಟ್ ಹೋಗುತ್ತೆ. ಸೊ ಹೀಗಾಗಿ ಒಂದು ಹಿಂಗೂ ಹೋಗ್ಬೋದು ಅಥವಾ ಹೀಗೂ ಹೋಗ್ಬೋದು. ಫಸ್ಟು ಆದಷ್ಟು ಕ್ಲೌಡ್ಗೆ ಅಟ್ರಾಕ್ಟ್ ಆಗೋಕ್ಕೆ ನೋಡುತ್ತೆ. ಕ್ಲೌಡ್ ಈ ಝೋನು ವೆರಿ ಅಟ್ರಾಕ್ಟಿವು. ಸೊ ಫಸ್ಟು ಇಲ್ಲಿ ಟಚ್ ಮಾಡೋಕ್ಕೆ ಟ್ರೈ ಮಾಡುತ್ತೆ ಈ ಝೋನು, ಇಲ್ಲಿ ಬಂದು ಹಿಂಗೆ ಹೋಗುತ್ತೆ. ಇವನ್ EMAದು ಹೇಳ್ಬಿಡ್ತೀನಿ ಏನಾಗುತ್ತೆ ಅಂತ. ಸೊ ವರ್ಸ್ಟ್ ಕೇಸ್ ಈ ಕ್ಲೌಡಿಗೆ ಟಚ್ ಆಗುತ್ತೆ, ಇಲ್ಲಿಂದ ಬಂದು ಹಿಂಗೆ ಹೋಗುತ್ತೆ ಒಳಗಡೆ. ಬಟ್ ಇಲ್ಲೇನಾಗುತ್ತೆ, ಕ್ಲೌಡ್ ಒಳಗಡೆ ಬಂತು ಅಂದರೆ ಸುಮಾರು ದಿವಸ ಇದರಲ್ಲೇ ಒಂದು ಓಡಾಡೋಕ್ಕೆ ಸಾಧ್ಯತೆ ಜಾಸ್ತಿ ಇದೆ. ಕ್ಲೌಡ್ ಕೂಡ ಇಲ್ಲಿ ನೋಡಿ, ಇಲ್ಲಿ ಒಂದು ಅಪ್ ಮೂಮೆಂಟ್ ಬಂದಿರೋದು. ಸೊ ಹಾಗಾಗಿ ಆಲ್ಮೋಸ್ಟ್ ಇದ್ರ ಪ್ರಕಾರ ಜನವರಿ 21 ತನಕ ಒಂದು ಇದಿದೆ. ಸೊ ಇಲ್ಲಿ ಈ ಒಂದು ಡೇಟು 27ನೇ ತಾರೀಕು ಮೇಲೆ ಒಂದು ಸಣ್ಣ ಅಪ್ ಮೂವ್ ಬರ್ಬೋದು ಅಥವಾ ಇಲ್ಲಿ ಟಚ್ ಆಗ್ಬೋದು. ಸೊ ಅದನ್ನ ನೋಡ್ಕೊಬೇಕು ಯಾವ ಸೈಡು. ಸೊ ಇಲ್ಲಿ ಟಚ್ ಆಯಿತು ಅಂದರೆ ಇಲ್ಲಿ ಅಪ್ ಮೂವ್ ಬರುತ್ತೆ, ತಿರ್ಗಾ ಇಲ್ಲಿ ಸುಮ್ಮನೆ ಹಿಂಗೆ ಹೋಗಿ ಮತ್ತೆ ಮೇಲೆ ಹೋಗೋಕ್ಕೆ ಟ್ರೈ ಮಾಡುತ್ತೆ. ಇಲ್ಲೂ ಒಂದು ಫ್ಲ್ಯಾಟ್ ಲೈನು, ಇದು ಒಂದು ಫ್ಲ್ಯಾಟ್ ಆಗಿರೋದ್ರಿಂದ ಸೊ ತುಂಬ ಒಂದು ದೊಡ್ಡ ಒಳ್ಳೆ ನ್ಯೂಸ್ ಬಂದರೆ ಮಾತ್ರ ಈ ಕ್ಲೌಡಿಂದ ಎಸ್ಕೇಪ್ ಆಗುತ್ತೆ, ಇಲ್ಲಾಂದರೆ ಕ್ಲೌಡ್ ಒಳಗೆ ಆಟ ಆಡ್ತಾ ಇರುತ್ತೆ ಇದು. ಸೊ ಇದು ಇಚಿಮೊಕ ಪಾಯಿಂಟ್ ಆಫ್ ವ್ಯೂ. ಪಿಚ್ಬರ್ಗ್ ಪಾಯಿಂಟ್ ಆಫ್ ವ್ಯೂ ನಾನು ಹೇಳ್ಬಿಡ್ತೀನಿ. ನಾನು ಪಿಚ್ಬರ್ಗಲ್ಲೂ ಹೇಳಿದ್ದೆ ಕಳೆದ ವಾರ. ಪಿಚ್ಬರ್ಗ್ ತುಂಬ ಒಂದು ಇಂಪಾರ್ಟೆಂಟ್ ರೋಲ್ ಬರುತ್ತೆ, ಅದ್ರದ್ದು ಸಪೋರ್ಟ್ ತೊಗೊಳ್ತಿದೆಯಾ, ರೆಸಿಸ್ಟೆನ್ಸ್ ಆಗುತ್ತಾ, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂತ. ಸೊ ಪಿಚ್ಬರ್ಗಲ್ಲೂ ಎಕ್ಸಾಕ್ಟಾಗಿ ನಾನು ರಿಜೆಕ್ಷನ್ ಆಗುತ್ತೆ ಈ ಪಾಯಿಂಟಲ್ಲಿ ಹಾಗೆ ಒಳಗಡೆ ಬಂದಿದೆ. ಇವನ್ ಇದರಲ್ಲೂ ಇವಾಗ ರಿಜೆಕ್ಟ್ ಆಗೋಕ್ಕೆ ಸಾಧ್ಯತೆ ಜಾಸ್ತಿ ಇದೆ, ಯಾಕಂದರೆ ಇದು ಕೂಡ ಇಂಪಾರ್ಟೆಂಟ್ ಲೈನು. ಬಟ್ ಮೇಜರ್ ಇಂಪಾರ್ಟೆಂಟ್ ಲೈನ್ ಆದಷ್ಟು ಈ ಒಂದು 25,500 ತನಕ ಟಚ್ ಆಗೋಕ್ಕೆ ಟ್ರೈ ಮಾಡುತ್ತೆ. 25,500 ಮೀನ್ಸ್ 25,500 ಅದು ಬ್ರೇಕ್ ಆಯಿತು ಅಂದರೆ ನೆಕ್ಸ್ಟು ಟಾರ್ಗೆಟು 25,200. ಅದೆಲ್ಲ ಬ್ರೇಕ್ ಆಯಿತು ಅಂದರೆ 24,800 ತನಕ ಹೋಗ್ಬೋದು. ವರ್ಸ್ಟ್ ಕೇಸ್ ಇದೆಲ್ಲ, ವರ್ಸ್ಟ್ ಪಾಸಿಬಲ್ ಕೇಸ್ನ ಹೇಳ್ತಿರೋದು. ಹೀಗೆ ಆಗುತ್ತೆ 100% ಹಿಂಗೆ ಅಂತ ಹೇಳಲಿಕ್ಕಾಗಲ್ಲ ಮಾರ್ಕೆಟಲ್ಲಿ. ಸೊ ಹಾಗಾಗಿ ಒಂದು ಸ್ವಲ್ಪ ಗಮನಿಸ್ಬೇಕಾಗತ್ತೆ. ಸೊ ಆದಷ್ಟು ಪ್ರಾಬಬಿಲಿಟಿ ಇಚಿಮೊಕ ಅಂತ ಹೇಳೋವಂಥದ್ದು. ಇನ್ ಕೇಸ್ ನಾಳೆ ದಿವಸ US ಅಲ್ಲಿ ಒಂದು ಸಪೋರ್ಟ್ ಇಲ್ಲ, ಇನ್ವೆಸ್ಟರ್ಸ್ಗೆ ಇಂಡಿಯಾ ತುಂಬ ಚೆನ್ನಾಗಿದೆ ಅಂತ ಅನಿಸಿದ್ರೆ, ಇನ್ವೆಸ್ಟ್ಮೆಂಟ್ ಬಂದ್ಬಿಟ್ರೆ ದೊಡ್ಡ ಮೂಮೆಂಟು ಇಲ್ಲಿ ಸ್ಟಾರ್ಟ್ ಆಗಿಬಿಡುತ್ತೆ. ಹಾಗಾಗಿ ಒಂದು ನಾಳಿನ ಒಂದು ಕ್ಯಾಂಡ್ಲು ಕ್ಲೋಷರು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಯಾವ ಸೈಡ್ ಹೋಗುತ್ತೆ ಅದ್ರ ಮೇಲೆ ಮುಂದಿನ ದಿವಸಗಳು ನಿರ್ಧಾರ ಆಗುತ್ತೆ. ಯಾವುದೇ ಒಂದು ಟ್ರೇಡ್ ತೊಗೊಬೇಕಾದ್ರೂ 30 ಮಿನಿಟ್ಸ್ ವೆಯ್ಟ್ ಮಾಡಿಕೊಂಡು ತೊಗೊಳ್ಬೇಕು, ಅದು ಗಮನಿಸ್ಕೊಳ್ಳಿ. ಪಿಚ್ಬರ್ಗು ಇಚಿಮೊಕ ಪ್ರಕಾರ ಇದು ಸೀನ್ ಆಗಿದ್ರೆ, ಇನ್ನು EMA ಪಾಯಿಂಟ್ ಆಫ್ ವ್ಯೂ ಕೂಡ ಹೇಳಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. EMA 50 EMAಗಿಂತ ಕೆಳಗಡೆ ಇದೆ. ಸೊ ಇದನ್ನು ಬ್ರೇಕ್ ಆಗದೆ ಮೇಲೆ ಹೋಗ್ಲಿಕ್ಕೆ ಸಾಧ್ಯ ಇದೆ ಇಲ್ಲ. ಸದ್ಯಕ್ಕೆ 21 EMAಗಿಂತ ಮೇಲೆ ಬಂದಿದೆ. ಬಟ್ ಟು ಬಿ ಫ್ರ್ಯಾಂಕ್, ಹೈಯರ್ದು EMAs ಕ್ರಾಸ್ ಆಗಬೇಕು. ಇದ್ರ ಮೇಲೆ ಇನ್ನೂ ಬೇಜಾನಿದ್ದಾವೆ. ಸದ್ಯಕ್ಕೆ 21 EMA ಇರ್ಬೋದು ಅಥವಾ ಒಂದು 200 ಸಮಥಿಂಗ್ ಯಾವುದೋ ಒಂದು ಸಪೋರ್ಟ್ ತೊಗೊಂಡಿದೆ. ಬಟ್ ಮಿಡಲಲ್ಲಿ ಬರೋವಂಥದ್ದು 50 EMA ಇರ್ಬೋದು, 100 EMA ಈ ಥರದ್ದೆಲ್ಲ ಒಂದು ಸಪೋರ್ಟ್ ಇಲ್ಲ.
ಸೊ ಮೇಜರ್ ಆಗಿ 50 EMA ಕ್ರಾಸ್ ಆಗಬೇಕು. ಸೊ ಪಾಸಿಟಿವ್ ಬರಬೇಕು. ಸೊ ಪಾಸಿಟಿವ್ ಬರಬೇಕು. ನೆಕ್ಸ್ಟು ಇದು 1 ಡಿಸೆಂಬರ್ ಮೇಲೆ ಹೋಗ್ಬೇಕಂದ್ರೆ ಸಾಧ್ಯತೆ ಇರುತ್ತೆ ಆವಾಗ. ಸೊ ಇದು ಗಮನಿಸ್ಕೊಬೇಕು. ಬ್ಯಾಂಕ್ ನಿಫ್ಟಿಲೂ ಹೆಚ್ಚು ಕಮ್ಮಿ ಹಾಗೆ ಇದೆ. ಸೊ ಕನ್ವರ್ಜ್ ಆಗ್ಬಿಟ್ಟಿದೆ ಇದರಲ್ಲಿ. ಸೊ ಕನ್ವರ್ಜ್ ಆದಾಗ ಒಂದು ಮೇಲೂ ಹೋಗ್ಬೋದು, ಕೆಳಗೂ ಬರ್ಬೋದು. ಇದು ವರ್ಸ್ಟ್ ಕೇಸ್ ಇದೆ ಆ್ಯಕ್ಚುಲಿ ನಿಫ್ಟಿಗಿಂತ ಬ್ಯಾಂಕ್ ನಿಫ್ಟಿ ಅಷ್ಟು ಚೆನ್ನಾಗಿಲ್ಲ. ಸೊ ಇದ್ರನ್ನ ನೋಡ್ತಾ ಇದ್ರೆ ನೋಡಿ, ಸ್ಲೋಪ್ ಅಂತೂ ಅಪ್ ಹೋಗಂಗೆ ಕಾಣಿಸುತ್ತೆ. ಬಟ್ ಏನಾಗುತ್ತೆ ಇಲ್ಲಿ ಸಣ್ಣದಾಗಿ ಕೆಳಗಡೆ ಬಂದು ಆದಷ್ಟು ಇಲ್ಲಿ ಇದಕ್ಕೆ ಟಚ್ ಮಾಡಲಿಕ್ಕೆ ಟ್ರೈ ಮಾಡುತ್ತೆ. ಸೊ ಹಾಗಾಗಿ ಇದೆಲ್ಲ ನೋಡ್ಕೊಬೇಕು ಮುಖ್ಯವಾಗಿ. ಮೇಯ್ನು ಇಲ್ಲಿ ಟಚ್ ಮಾಡೋದೇ ಉದ್ದೇಶ ಆಗಿರುತ್ತೆ. ಯಾಕಂದರೆ ಕ್ಲೌಡ್ ಒಂಥರ ಮ್ಯಾಗ್ನೆಟ್ ಥರ ಅಟ್ರಾಕ್ಟ್ ಮಾಡುತ್ತೆ ಕ್ಯಾಂಡ್ಲನ್ನ. ಸೊ ಇಲ್ಲಿ ನೋಡ್ಬೋದು, ಇಲ್ಲೆಲ್ಲ ಡೆಲ್ಲಿಯಲ್ಲಿ ರೇಂಜ್ ಬೌಂಡ್ ಆಗಿತ್ತು, ಇಲ್ಲೂ ಒಂದು ರೇಂಜ್ ಬೌಂಡು. ಸೊ ಹಾಗೆ ಒಂದು ಪ್ರಾಬಬಿಲಿಟಿ ನಾವು ಏನೇ ಒಂದು ಇದು ಮಾಡಿದ್ರು ಹಾಗೆ ಇದಾಗುತ್ತೆ. ಸೊ ಈ ಝೋನ್ ಕೂಡ ಒಂದು ಸಪೋರ್ಟ್ ತೊಗೊಳುತ್ತೆ. ಇನ್ ಕೇಸ್ ಇಲ್ಲಿ ಮಾರ್ಕೆಟ್ ಇಲ್ಲಿ ಬಂದು ಸೊ ಹಿಂಗೆ ಇಲ್ಲೇ ಆಟ ಆಡ್ತಾ ಇರುತ್ತೆ. ಇಲ್ಲಾಂದರೆ ಹಿಂಗೂ ಹೋಗ್ಬೋದು. ಇಲ್ಲಿ ಸ್ವಲ್ಪ ಒಂದು ಪ್ರೆಷರ್ ಇಲ್ಲ, ಮೇಲೆ ಎಸ್ಕೇಪ್ ಆಗೋಕ್ಕೆ ಈಸಿ ಇದೆ. ಬಟ್ ನಿಫ್ಟಿಲಿ ಆ ಥರ ಇಲ್ಲ. ಸೊ ಅದು ಸ್ವಲ್ಪ ತಡೆ ಆಗ್ಬೋದು. ಸೊ ಇದು ಆ್ಯಕ್ಚುಲ್ ಆಗಿ ಬುಲ್ಲಿಶ್ ಪಾಯಿಂಟ್ ಆಫ್ ವ್ಯೂ ಅಥವಾ ಮಾರ್ಕೆಟ್ ವೊಲಟಿಲಿಟಿ ಪಾಯಿಂಟ್ ಆಫ್ ವ್ಯೂ, ಇದು ತುಂಬ ವೊಲಟೈಲ್ ಜಾಸ್ತಿ ಇರೋಂಗಿದೆ ಬ್ಯಾಂಕ್ ನಿಫ್ಟಿ ಹಂಗಿಲ್ಲ. ಯಾಕಂದರೆ ಮತ್ತೆ ಕೆಳಗಿಳಿತಾ ಇದೆ. ಇದು ಪಿಚ್ಫೋರ್ಕಲ್ಲೂ ಸಹಿತ ಒಂದು ಡೌನ್ ಟ್ರೆಂಡ್ ತೊಗೊಂಡು ಟಚ್ ಆಗಿ, ನಾನು ಕಳೆದ ವಾರನೂ ಹೇಳಿದ್ದೆ, ಟಚ್ ಆಗುತ್ತೆ, ಟಚ್ ಆದಮೇಲೆ ಮೇಲೆ ಬರುತ್ತೆ, ಮತ್ತೆ ವಾಪಸ್ ಟಚ್ ಮಾಡೋಕ್ಕೆ ಟ್ರೈ ಮಾಡುತ್ತೆ. ಈ ಥರದ್ದೆಲ್ಲ ಇರ್ತವೆ. ಸೊ ಇನ್ ಡೀಟೇಲ್ ಆಗಿ ಹೋದರೆ ನಿಮಗೆ ಅರ್ಥ ಆಗುತ್ತೆ. ಇಚಿಮೋಕೋ ತಗೊಳ್ಳಿ ಅಥವಾ ಒಂದು ಪಿಚ್ಫೋರ್ಕ್ ತಗೊಳ್ಳಿ, ಇವನ್ EMA ಕೂಡ, EMAಲೂ ಅಂತ ಒಂದು ಚೆನ್ನಾಗಿಲ್ಲ ಇದು. ಸೊ ಗಮನಿಸ್ತಾ ಇರಿ EMAಲೂ. ಸೊ ಪಿಚ್ಫೋರ್ಕ್ ಆಫ್ ಮಾಡ್ತೀನಿ, EMAಲೂ ನೋಡಿದ್ರು. ಸೊ ಇದರಲ್ಲೂ ಒಂದು ಸದ್ಯಕ್ಕೆ 21 EMA ಸಪೋರ್ಟ್ ತೊಗೊಂಡಿದೆ. ಇದು ಇನ್ನೂ ವರ್ಷ ಇದೆ ಅಂತ ಹೇಳಿದ್ದು ಅದಕ್ಕೆ. ಬಟ್ 50 EMAಗಿಂತ ಎಲ್ಲ ಕೆಳಗಡೆ ಇದೆ. ಸೊ ಇದು ಇಂಪಾರ್ಟೆಂಟ್ ಆಗುತ್ತೆ. ನಾಳಿಂದ ಫಸ್ಟ್ ಹೋಲ್ಡ್ ಕಂಪ್ಲೀಟ್ ಕ್ಲೋಸರ್ ಇಂಪಾರ್ಟೆಂಟ್ ಆಗುತ್ತೆ. ಇದು ನೆಕ್ಸ್ಟ್ 4 ಮಂತ್ಸ್ ಮಿನಿಮಮ್ ಡಿಫೈನ್ ಮಾಡುತ್ತೆ ಮಾರ್ಕೆಟ್ನ. ಅದಕ್ಕೂ ವರ್ಸ್ಟ್ ಕೇಸ್ ಆದರೆ ಅಪ್ ಟು 8 ಮಂತ್ಸು, ಇವನ್ 12 ಕಂಪ್ಲೀಟ್ ಮಂತ್ಸು ಡಿಸೈಡ್ ಮಾಡುವಂಥದ್ದು. ಇವನ್ ಅಪ್ ಟು 2 ಇಯರ್ಸ್ ಕೇಸು ಆಗಿದೆ ಕೋವಿಡ್ ಟೈಮಲ್ಲಿ. ಸೊ ಇದೆಲ್ಲ ಇಂಪಾರ್ಟೆಂಟ್ ಆಗುತ್ತೆ. ಸೊ ಗಮನಿಸ್ಬೇಕು. ಸೊ ಇದರಲ್ಲೂ ಅಂತ ಏನು ಚೆನ್ನಾಗಿಲ್ಲ. ಸೊ ನೋಡಿಕೊಂಡು ಟ್ರೇಡ್ ತೊಗೊಳ್ಳಿ. ಬ್ಲೈಂಡಾಗಿ ಶಾರ್ಟ್ ಹೊಡೀರಿ ಅಂತಲೂ ಹೇಳಲ್ಲ ನಾನು. ಯಾಕಂದರೆ ಮಾರ್ಕೆಟಲ್ಲಿ ಅಪ್ ಮೂವ್ಮೆಂಟ್ ಬಂತು ಅಂದರೆ ರಿವರ್ಸಲ್ ಟ್ರೇಡ್ ತೊಗೊಬೇಕು. ಅದು ನೋಡಿಕೊಂಡು ತೊಗೊಬೇಕಾಗತ್ತೆ. ಸೊ ಇನ್ನು ಈ IPOs ಪಾಯಿಂಟ್ ಆಫ್ ವ್ಯೂ ಯಾವುದೂ ಇಲ್ಲ, ಇಲ್ಲಿ ಕಾಣಿಸ್ತಿಲ್ಲ. SMEಗಳು ಖಂಡಿತ ನಾನು ಅಕ್ಸೆಪ್ಟ್ ಮಾಡಲ್ಲ ಯಾವತ್ತು. ಸೊ ಹಾಗಾಗಿ ಈ ವಾರದಲ್ಲಿ IPO ಇಲ್ಲ. ಇನ್ನು ಕಳೆದ ವಾರದ ಸ್ಟಾಕ್ಸ್ಗಳು ನಾನು ಎಕ್ಸ್ಪ್ಲೈನ್ ಮಾಡಿಬಿಡ್ತೀನಿ. ಓವರಾಲ್ ಒಂದೇ ಒಂದು ತುಂಬ ಅಟ್ರಾಕ್ಟಿವ್ ಆಗಿ ಕೊಟ್ಟಿದ್ದು 5%. ಇನ್ನು ಒಂದು ಆವ್ರೇಜ್ ಆಗಿ ಇವನ್ ಪೆಟ್ರೋನೆಟ್ ಚೆನ್ನಾಗಿ ಕೊಟ್ಟಿದೆ. ಓವರಾಲ್ ಅಂದರೆ ಮೇಜರ್ ಆಗಿ ಕೊಟ್ಟಿದೆ. ಯಾಕಂದರೆ ಮೇಯ್ನ್ ಆಗಿ ಅಪ್ ಆ್ಯಂಡ್ ಡೌನ್ ತುಂಬ ಇತ್ತು ಕಳೆದ ವಾರ. ಸೊ ಹಾಗೆ ಒಂದು ಎಕ್ಸ್ಪೆಕ್ಟೆಡ್ ಬರದೇ ಇದ್ರು ಒಂದು ಸ್ಯಾಟಿಸ್ಫೈಡ್ ಅಂತ ಹೇಳ್ಬೋದು ಒಂದು ಲೆಕ್ಕದಲ್ಲಿ. ಈ ಒಂದು ಆಸ್ಪೆಕ್ಟಲ್ಲೇ ಒಂದು ಹೇಳಲಿಕ್ಕೆ ಟ್ರೈ ಮಾಡ್ತೀನಿ. ಒಂದು ಇಂಪಾರ್ಟೆಂಟ್ ಕಂಡಿದ್ದು ಒಂದು ಪೆಟ್ರೋನೆಟ್ಟು ಮತ್ತು ಒಂದು ಅಪೋಲೋ. ಇದು ಒಂದು ಸೈಡೇ ಹೋಗ್ಬಿಟ್ಟಿದೆ. ಇದು ಹೆಂಗೆ ಟ್ರೇಡ್ ತೊಗೊಳೋದು ಅಂತ ಇವಾಗ ನೆಕ್ಸ್ಟ್ ಇದ್ರದ್ದಿದೆ ಸ್ಟಾಕ್ಸ್. ಸೊ ಈ ವೀಕಿಂದು ಹೆಂಗೆ ಅಂತ ತೊಗೊಳೋದು, ಈ ಹಳೆ ಎಕ್ಸಾಂಪಲ್ ಹೇಳ್ತೀನಿ. ಬೇಸಿಕಲಿ MTF ಮಾಡೋರು ನಿಮ್ಮ ಸ್ಟ್ರಾಟಜಿ ಏನಿದೆ ನೋಡ್ಕೊಳ್ಳಿ. ನಾನು ಸಜೆಸ್ಟ್ ಮಾಡಲ್ಲ ಯೂಶಲಿ. ಮತ್ತು ಡೈಲಿ ಸ್ಕ್ಯಾಲ್ಪರ್ಸ್ಗೆ ಆಪ್ಷನ್ಸಲ್ಲಿ ಸ್ವಲ್ಪ ದುಡ್ಡಾಗುತ್ತೆ. ಬಟ್ ಹಾಗಂತ ಅದು ತುಂಬ ಟೈಮು ಪೇಷನ್ಸ್ ಕೊಡಬೇಕು. ಸೊ ಇಂಡಿಕೇಟರ್ ಏನೇನಿದೆ ಎಲ್ಲ ಸೆಟಪ್ ಚೆನ್ನಾಗಿ ಇಟ್ಕೊಂಡು ರಿಸ್ಕ್ ಬಾರಬಿಟ್ಟು ಎಲ್ಲ ಪ್ಲ್ಯಾನ್ ಮಾಡಿಕೊಂಡು ಟ್ರೇಡ್ ತೊಗೊಂಡ್ರೆ ಒಳ್ಳೆ ದುಡ್ಡಂತೂ ಆಗುತ್ತೆ ಸ್ಕ್ಯಾಲ್ಪರ್ಸ್ಗೆ. ಸೊ ಹಾಗಾಗಿ ಅದೆಲ್ಲ ನೋಡ್ಕೊಬೇಕು. ಈವನ್ ಸ್ವಲ್ಪ ದುಡ್ಡು ಚೆನ್ನಾಗಿದೆ ಅಂದರೆ ಆಪ್ಷನ್ ಸೆಲ್ ಮಾಡ್ಬೋದು, PE ಸೆಲ್ಲೋ ಅಥವಾ ಕಾಲ್ ಸೆಲ್, ಅದು ನೋಡಿಕೊಂಡು ನೀವು ಮಾಡಬೇಕಾಗುತ್ತೆ. ಸೊ ಎಕ್ಸಾಂಪಲ್ ಲಾಸ್ಟ್ ವೀಕ್ದೇ ತೋರಿಸ್ತೀನಿ. ಅಪೋಲೋ ಟ್ಯೂಬ್ಸ್ ಬಂದಿದೆ. ಸೊ ಅಪೋಲೋ ಟ್ಯೂಬ್ಸ್ ಬಂದಿದಾಗ 2 ಎಕ್ಸಾಂಪಲ್ ತೋರಿಸ್ತೀನಿ. ಒಂದು ಕಂಪ್ಲೀಟ್ ಅಪೋಲೋ ಟ್ಯೂಬ್ಸು ಕಂಪ್ಲೀಟಾಗಿ ಪಾಸಿಟಿವ್ ಹೋಯಿತು. ಸೊ 15th ನನ್ನ ಸೋಮವಾರ ಬಿಗಿನಿಂಗ್ ಇತ್ತು. ಸೊ ಓಪನಿಂಗ್ ತಂದು 15 ಮಿನಿಟ್ಸ್ ಹಾಕ್ಕೊಂತಿರೋ 13 ಮಿನಿಟ್ಸು ಆದರೂ ಹಾಕ್ಕೊಳ್ಳಿ. 30 ಮಿನಿಟ್ಸ್ ಅಂದರೆ ಬೆಸ್ಟ್ ಆ್ಯಕ್ಚುಲಿ. ಯಾಕಂದರೆ ಒಂದು ವೀಕಿಗೆ ವ್ಯಾಲಿಡ್ ಇರುತ್ತೆ. ಸೊ 15 ಅಂತ ಹೋದರೆ
EMI ಆಫ್ ಮಾಡ್ತೀನಿ. EMI ಇಟ್ಕೊಂಡು ಟ್ರೇಡ್ ಮಾಡೋರು ಇದ್ದಾರೆ, ಅದು ನಾನು ಸಜೆಸ್ಟ್ ಮಾಡಲ್ಲ, ನೀವು ನೋಡ್ಕೊಳ್ಳಿ. ಸೊ 15 ನಾನು ಮಾರ್ಕ್ ಮಾಡಿದ್ದೆ ಇದನ್ನು ಆ್ಯಕ್ಚುಲಾಗಿ. ಸೊ ನೀವು ಈ 15 ಮಾರ್ಕ್ ಮಾಡಿದಾಗ ಯಾವುದೇ ಒಂದು ಕ್ಯಾಂಡ್ಲು ಕಂಪ್ಲೀಟಾಗಿ ಆಚೆ ಬಂದಿಲ್ಲ ಅಪ್ ಟು 17th ಇದ್ರ ತನಕ. ಒನ್ಸ್ ಇದು ಆಚೆ ಬಂತು ಮತ್ತೆ ದೊಡ್ಡದಾಗೆ ಹೋಯ್ತಿದೆ ಆ್ಯಕ್ಚುಲಿ. ಸೊ ಟ್ರೇಡ್ ತೊಗೊಳೋರು ಹೆಚ್ಚು ಕಮ್ಮಿ ಇಲ್ಲಿ ಟ್ರೇಡ್ ತೊಗೊಬೇಕು. ಸೊ ಏನು ಮಾಡಬೇಕು, ನಾನು ನೋಡಿದಾಗ ಇದನ್ನ ಹೇಳ್ತಾ ಇದ್ದೀನಿ ಎಕ್ಸಾಂಪಲ್ಗೆ, ನೀವು ಹಾಗೆ ತೊಗೊಳ್ಳಿ. ಮೇಯ್ನಾಗಿ ಹೇಳ್ದಂಗೆ 15 ಮಿನಿಟ್ಸ್ ಇಂಪಾರ್ಟೆಂಟು. ನಾಳಿನ ಕೇಸಲ್ಲಿ ಮಾತ್ರ 30 ಮಿನಿಟ್ಸ್ ನೀವು ಮಾರ್ಕ್ ಮಾಡ್ಕೊಳೋದು ಬೆಟರು. ವೀಕ್ಲಿ ಪೊಸಿಷನ್ ತೊಗೊಳೋರು ಇಂಟ್ರಾಡೇ ಆದವ್ರಿಗೆ 5 ಮಿನಿಟ್ಸ್ ಬದಲು 15 ಮಾಡ್ಕೊಳ್ಳಿ. ಇವನ್ ಸ್ಕ್ಯಾಲ್ಪರ್ಸ್ ಕೂಡ ಮಿನಿಮಮ್ 5 ಮಿನಿಟ್ಸ್ ನೋಡ್ಕೊಬೇಕಾಗುತ್ತೆ ಹೈ ಆ್ಯಂಡ್ ಲೋ. ಸೊ ಫಸ್ಟ್ ಕ್ಯಾಂಡಲೇ ತುಂಬ ದೊಡ್ಡದಾಗಿ ಬಂದಿದೆ ಅಂದರೆ ಓವರಾಲ್ ಸುಮಾರು ಕೊಟ್ಟಿದೆ ಇದು ವ್ಯಾಲಿಡಿಟಿ. ಸೊ ಹಾಗಾಗಿ 17th ನನಗೆ ಕೊಟ್ಟು ಎಂಟ್ರಿ ಪಾಯಿಂಟ್ ನಂದು ಇದ್ರದ್ದು ರೀಟೆಸ್ಟ್, ಅಂದರೆ ಇದರಿಂದ ಆಚೆ ಬಂದರೂ ಒಂದು ರೀಟೆಸ್ಟ್ ಆಗುತ್ತೆ ಹೆಚ್ಚು ಕಮ್ಮಿ. ಸೊ ಇಲ್ಲೆಲ್ಲೋ ತೊಗೊತೀನಿ ಅಲ್ಲಿ ಒಂದು 1750 ಇದರಿಂದ ಮೇಲ್ ಹೋಗ್ತಾ ಇದೆ ಮಾರ್ಕೆಟು, ಇದರಿಂದ ಕೆಳಗೆ ಬರಲ್ಲ, ನಂದು ಮೇಲ್ ಹೋಗುತ್ತೆ. ಸೊ ನನ್ನ ಪಿ ಇ ಬಂದ್ಬಿಟ್ಟು 1740 ಅಥವಾ 1750 ತೊಗೊಳ್ಬೋದು. ಈಗ ಒಂದು 1720 ತೊಗೊಂಡ್ರೆ ಪಿ ಇ ಸೆಲ್ ಮಾಡ್ಬೋದು. ಪಿ ಇ ಸೆಲ್ ಮಾಡಿದ್ರೆ ಲಾಂಗ್ ಸೈಡ್ ಹೋಗ್ತಾ ಇದೆ ಇದು, ಯಾಕಂದರೆ ಒಂದು ರೀಟೆಸ್ಟ್ ಆಗಿ ಒಂದು ಆಚೆ ಬರ್ತಾಯಿದೆ ಇದು. ಸೊ ಪಿ ಇ ಸೆಲ್ ಏನಾಗಿದೆ ಅಂತ ತೋರಿಸ್ತೀನಿ ಅಂತ 30th 1700 ತೋರಿಸ್ತೀನಿ. 1740ನೇ ತೊಗೊಳ್ತೀನಿ, ಇಲ್ಲ ಅಂದರೆ 1720 ಈಸಿಯಾಗಿ ಅರ್ಥ ಆಗುತ್ತೆ. ಸೊ ನಾನು 17th ಹೋಗಿದೆ, 17th ಅರೌಂಡ್ ಆಲ್ಮೋಸ್ಟ್ 11 ಗಂಟೆ. ಸೊ ಇದೇ ಕ್ಯಾಂಡಲ್ 16 ರುಪೀಸ್ ಏನಾಯಿತು, ಅವತ್ತು ಸೆಲ್ ಹೊಡೆದಿದ್ರೆ ಇವತ್ತು ಆಲ್ಮೋಸ್ಟ್ 0 ಆಗಿದೆ. 16 ಇಂಟು ಇದ್ರದ್ದು ಅರೌಂಡ್ ಸಮಥಿಂಗ್ ಏನೋ ಇದೆ, ಲಾಟ್ ಸೈಜು ಮರ್ತೋಗಿದೆ. ಸೊ ಅಷ್ಟು ನಿಮಗೆ ಒಳ್ಳೆ ಲಾಭ ಕೊಟ್ಟಿದೆ. ಆಲ್ಮೋಸ್ಟ್ ಇದು 25ನೋ 30ನೋ ಇದೆ. ಸೊ ಹಾಗಾಗಿ ಈ ಥರದ್ದೊಂದು ನೋಡಿದಾಗ ನಿಮಗೆ ಒಂದು ಒಳ್ಳೆಯ ಒಂದು ಚಾನ್ಸ್ ಸಿಕ್ಕಿದೆ. ಒಂದೇ ಸೈಡ್ ಹೋಗ್ಬಿಡ್ತು ದುಡ್ಡಾಗ್ಬಿಡುತ್ತೆ ಸೆಲ್ ಮಾಡಿದವ್ರಿಗೆ. ಈ ರೀಟೆಸ್ಟ್ ಮಾಡೋರ್ಗೂ ಇಲ್ಲಿ ತನಕ ಬಂದ್ಬಿಡುತ್ತೆ ಇದು ಆ್ಯಕ್ಚುಲಿ. ಇವನ್ 12.5 ರುಪೀಸಿಗೆ ಸೆಲ್ ಮಾಡಿದ್ರು ಸಹಿತ ಅರೌಂಡ್ 11ವರೆಗೆ ಒಳ್ಳೆ ದುಡ್ಡು ಆಗಿದೆ. ಸೊ ಹಾಗಾಗಿ ನೋಡಿಕೊಂಡು ಈ ಥರದ್ದು ಆಪರ್ಚುನಿಟಿ ಬಂದ್ಬಿಡುತ್ತೆ. ಸೊ ಹಾಗಾಗಿ ನೀವು ನೋಡ್ಕೊಂಡು ಮಾಡಬೇಕು. ನೆಕ್ಸ್ಟ್ ಇನ್ನೊಂದು ಪೆಟ್ರೋನೆಟ್. ಆ್ಯಕ್ಚುಲಿ ಪೆಟ್ರೋನೆಟ್ ಬಂದ್ಬಿಟ್ಟು ಇದರಲ್ಲೇ ತೋರಿಸ್ತೀನಿ ಫಸ್ಟು, ಆಮೇಲೆ ಇದಕ್ಕೆ ಬರ್ತೀನಿ. ಸ್ಪಾಟ್ ಫಸ್ಟ್ ನೋಡ್ಕೊಬೇಕು ಆ್ಯಕ್ಚುಲಿ, ಯಾವ ಸೈಡ್ ಹೋಗ್ತಾ ಇದೆ ಏನು. 15 ಮಿನಿಟ್ಸ್ ಮಾರ್ಕ್ ಮಾಡ್ಕೊಬೇಕು ಮಿನಿಮಮ್ಮು. ವರ್ಸ್ಟ್ಗೆ ನಾಳಿನ ಲೆಕ್ಕದಲ್ಲಿ ಆಲ್ಮೋಸ್ಟ್ ನೀವು 30 ಮಿನಿಟ್ಸ್ ಹಾಕೊಬೇಕು. ಸೊ 15 ಮಿನಿಟ್ಸು 15th ಹಾಕೊಂಡ್ರೆ ಮಾರ್ಕು. ಸೊ ಕೆಳಗಡೆ ಬಂತು, ಮೇಲ್ಗಡೆ ಬಂತು. ಸೊ ಇಲ್ಲಿ ಶಾರ್ಟ್ ಹೊಡೆದಿದ್ರೆ ಅಂದರೆ ಮೀನ್ಸ್ ಇಲ್ಲೆಲ್ಲೂ ಒಂದು ರೀಟೆಸ್ಟ್ ಆಗಿಲ್ಲ. ಆ್ಯಕ್ಚುಲ್ ಆಗಿ ರೀಟೆಸ್ಟ್ ಆಗಬೇಕು, ಮೇಯ್ನಾಗಿ ರೀಟೆಸ್ಟ್ ಆಗಬೇಕು, ಇಲ್ಲೆಲ್ಲೂ ಆಗಿಲ್ಲ. ಸೊ ರೀಟೆಸ್ಟ್ ಆಗೋದು ನಂದು 19th ಒಂದು ಆಚೆ ಬರೋದು. ಸೊ ಎಲ್ಲಿ ತನಕನೂ ಏನೂ ಆಗಿಲ್ಲ ಆ್ಯಕ್ಚುಲ್ ಆಗಿ. ಸೊ ನಿಮ್ದು 5 ಮಿನಿಟ್ಸಲ್ಲಿ ಏನಾದ್ರು ಇದ್ದಿದ್ರೆ ಇದು ಒಂದು ಸ್ವಲ್ಪ ರಿಸ್ಕೇ ಇದೆ ಆ್ಯಕ್ಚುಲಿ. ಈ ಎಂಟ್ರಿಗಳು 100% ಎಲ್ಲ ಸ್ಟಾಕು ಎಲ್ಲ ಥರದಲ್ಲೂ ದುಡ್ಡು ಕೊಡುತ್ತೆ ಅಂತಲ್ಲ, ನೋಡ್ಕೊಬೇಕು ಯಾವ ಸೈಡ್ ಹೋಗ್ತಿದೆ ಅಂತ. ಇವನ್ 5 ಮಿನಿಟ್ಸಲ್ಲಿ ನೋಡ್ಬೋದು. ಸೊ ಇಲ್ಲಿ ನಾನು ಎಕ್ಸಿಟ್ ಆಗಿಬಿಟ್ಟು ಅಥವಾ ಇಲ್ಲೇ ಒಂದು ಎಂಟ್ರಿ ತೊಗೊಂಡಿದ್ರೆ ವಾಪಸ್ ಸ್ಟಾಪ್ ಲಾಸ್ ಹಿಟ್ ಆಗಿಬಿಡ್ತಾ ಇತ್ತು. ಸೊ ಆದಷ್ಟು ಈ ಥರದ್ದು ಒಂದೇ ಅವಾಯ್ಡ್ ಮಾಡಬೇಕು. ನಿಮ್ಮ ರೂಲು ಬೇಸಿಕಲಿ ಹೇಳ್ದಂಗೆ ನಿಮ್ಮ ಇಂಡಿಕೇಶನ್ ಒಂದು ಸೆಟಪ್ಗಳಿರ್ತವೆ, ಒಂದು ಅಬ್ಸರ್ವೇಷನ್ ಪ್ಯಾಟರ್ನ್ ಎಲ್ಲ ನೋಡಬೇಕು. ಡಬಲ್ ಟಾಪ್ ಡಬಲ್ ಬಾಟಮ್ ಈ ಥರದ್ದೆಲ್ಲ ಅಬ್ಸರ್ವೇಷನ್ ನೋಡಿದ್ರೆ ಯಾವ ಸೈಡ್ ಟ್ರೇಡ್ ಹೋಗುತ್ತೆ ಅಂತ ಈಸಿಯಾಗಿ ಅರ್ಥ ಆಗ್ಬಿಡುತ್ತೆ. ಸೊ ನನ್ನ ಒಂದು ಎಂಟ್ರಿ ಇದರಲ್ಲಿ ಲಾಂಗ್ ಸೈಡ್ ಹೋಗುವಂಥದ್ದೇ ಬಂತು. ಸೊ ನನ್ನ ಎಂಟ್ರಿ, ನಾನು ಲಾಂಗ್ ಅಂದರೆ ಇವನ್ ಇಲ್ಲಿ ರಿಜೆಕ್ಷನ್ ಆಯಿತು, ಇದರಿಂದ ಒಂದು ದೊಡ್ಡ ಕ್ಯಾಂಡಲ್ ಫಾರ್ಮ್ ಆಯಿತು, ರೀಟೆಸ್ಟಲ್ಲಿ ಎಂಟ್ರಿ ತೊಗೊಬೇಕು. ಸೊ ಯೂಶಲಿ ಇಲ್ಲೆಲ್ಲ ತೊಗೊಳ್ಳೋಣ ರೀಟೆಸ್ಟ್. ಸೊ 18th ನನಗೆ 266 ರುಪೀಸ್ಗೆ ನನಗೆ ಒಂದು ಎಂಟ್ರಿ ಸಿಕ್ತು ಆ್ಯಕ್ಚುಲಾಗಿ. ಇವನ್ ನಾನು ಇಲ್ಲೆಲ್ಲೋ ಎಂಟ್ರಿ ತೊಗೊತೀನಿ ಅಥವಾ ಇಲ್ಲೇ ಡೈರೆಕ್ಟ್ ಎಂಟ್ರಿ ತೊಗೊತೀನಿ ಅಂದರೆ ಓಕೆ, ನಿಮ್ಮ ಇಂಡಿಕೇಟರ್ ಏನಾದರೂ ಹೇಳಿದ್ರೆ ಡೈರೆಕ್ಟಾಗಿ ತೊಗೊಬೋದು. ನಾನು ಯೂಶಲಿ ಒಂದು ರೀಟೆಸ್ಟ್ ಕಾಯ್ತೀನಿ. ಸೊ ರೀಟೆಸ್ಟ್ ಮಾಡಿದಾಗ ಒಂದು ಇದಾಗುತ್ತೆ. ಇವನ್ ಇಲ್ಲಿ ತೊಗೊಂಡಿದ್ರೆ ಸ್ಟಾಪ್ ಲಾಸ್ ಹಿಟ್ ಆಗುತ್ತೆ ಅಂದರೆ ಇಲ್ಲಿ ತನಕ ವೆಯ್ಟ್ ಮಾಡಬೇಕು, 265 ತನಕ ವೆಯ್ಟ್ ಮಾಡಬೇಕು ಆ್ಯಕ್ಚುಲಿ. ಇವನ್ 267 ಆಲ್ಸೋ ಓಕೆ, ನೋ ಪ್ರಾಬ್ಲಮ್ ರೀಟೆಸ್ಟಲ್ಲಿ. ಸೊ 267ಗೆ ತೊಗೊಳ್ಳೋಣ. ಒಂದು 280 ಇದು ಕಾಲ್ ಸೈಡ್ ಹೋಗ್ತಾ ಇದೆ. ಸೊ 265 PE ಸೆಲ್ ಮಾಡಬೇಕಾಗುತ್ತೆ ಹೆಚ್ಚು ಕಮ್ಮಿ.
ಇದು ಬಂದ್ಬಿಟ್ಟು ಪೆಟ್ರೋನೆಟ್. ಎಕ್ಸಾಂಪಲ್ಗೆ ಹೇಳ್ತಾ ಇದ್ದೀನಿ, ವಿಡಿಯೋನ ಸೂಕ್ಷ್ಮವಾಗಿ ಅರ್ಥ ಮಾಡ್ಕೊಳ್ಳಿ. ತುಂಬ ಏನು ಕಾಂಪ್ಲಿಕೇಟೆಡ್ ಇಲ್ಲ. ಫಸ್ಟ್ 15 ಮಿನಿಟ್ಸ್ ಮಾರ್ಕ್ ಮಾಡೋವಂಥದ್ದು, ಅದಕ್ಕೆ ತಕ್ಕನಾಗೆ ಸ್ಪಾಟ್ ಎಲ್ಲಿಗೆ ಅಂತ ನೋಡ್ಕೊಳೋದು, ಅದಕ್ಕೆ ತಕ್ಕನಾಗಿ ಕಾಲು ಪುಟ್ಟ ನೀವು ನೋಡ್ಕೊಬೇಕು. ಸೊ ನಾನು ಸದ್ಯಕ್ಕೆ ಪೆಟ್ರೋನೆಟ್ 265 PE ಸೆಲ್ ಮಾಡಬೇಕು. 265 PE ಸೆಲ್ ಮಾಡಿದ್ರೆ ಎಷ್ಟು ದುಡ್ಡು ಬರ್ತಿತ್ತು ಅಂತ ನಾನು ಹೇಳ್ತೀನಿ ಒಂದಿಷ್ಟು. ಸೊ 265 PE ಸೆಲ್ ಮಾಡಿದರೆ 18ಗೆ ಇದರಲ್ಲಿ ತುಂಬ ಕಡಿಮೆ ಆಗ್ತಿತ್ತು. ಇದರಲ್ಲಿ ಆಲ್ಮೋಸ್ಟ್ 65 ಆಗ್ಬಿಟ್ಟಿದೆ. ಬಟ್ ಲಾಟ್ ತುಂಬ ದೊಡ್ಡದಿರುತ್ತೆ, 2000 3000 ಕ್ವಾಂಟಿಟೀಸ್ಗಳು. ಸೊ ಅಷ್ಟು ನಿಮಗೆ ದುಡ್ಡು ಕನ್ಫರ್ಮ್ ಆಗಿ ಸಿಗುತ್ತೆ. ಇವನ್ ಇಲ್ಲಿ ಸೆಲ್ ಮಾಡಿಬಿಟ್ಟಿದ್ರೆ ಆಲ್ಮೋಸ್ಟ್ ಎಂಟ್ರಿ ಆದಂಗೆ 4 ರೂಪೀಸಲ್ಲೇ ಸೆಲ್ ಆಗ್ತಿತ್ತು. ಸೊ ಒಳ್ಳೆ ದುಡ್ಡು. ಸೊ ನೋಡ್ಕೊಬೇಕು ನಿಮ್ಗೆ ಎಂಟ್ರಿ, ಬೆಸ್ಟ್ ಎಂಟ್ರಿ ಸಿಗ್ತಿದೆಯಾ, ಅಟ್ಲೀಸ್ಟ್ ಓಕೆನಾ, ಈ ಥರದ್ದು. ಅಟ್ಲೀಸ್ಟ್ ವರ್ಸ್ಟ್ ಕೇಸ್ ಅಂತೂ 18ಗಂತೂ ಸಿಕ್ಕಿದೆ. ಇಂಡಿಕೇಟರ್ ಬೇಸಿಸ್ ಮೇಲೂ ತೊಗೊಬೋದು. ಇಲ್ಲ ಅಂದರೆ ನಿಮಗೆ ಈ ಥರ ಒಂದು ಜಸ್ಟ್ ಮಾರ್ಕಿಂಗಲ್ಲೇ ತೊಗೊಂಡ್ರೆ ಒಂದು ಎಂಟ್ರಿ 100% ಸಿಗದೇ ಇರ್ಬೋದು. ಬಟ್ ಆಪ್ಷನ್ ಸೆಲ್ಲರ್ಸ್ಗೆ ಇಷ್ಟು ಸಿಕ್ಕಿದ್ರೆ, ದುಡ್ಡು ಸಿಕ್ಕಿದ್ರೆ ಸಾಕು ನನ್ನ ಪ್ರಕಾರ. ಅದೇ ಆಪ್ಷನ್ ಬಯರ್ಸು ಅಥವಾ ಸ್ಕ್ಯಾಲ್ಪರ್ಸ್ ಲೆಕ್ಕದಲ್ಲಾದರೆ ನೀವು ಇಂಡಿಕೇಟರ್ ಕಂಪ್ಲೀಟಾಗಿ ಫಾಲೋ ಮಾಡಲೇಬೇಕು. ಅದು ನಿಮ್ಮ ಸೆಟಪ್, ಅದು ಹೆಂಗೆ ಮಾಡ್ತೀರಾ ನೀವು ನೋಡ್ಕೊಬೇಕು. ಸೊ ನಾನು ಒಂದು ಬೇರೆ ಟೆಕ್ನಿಕ್ ಯೂಸ್ ಮಾಡ್ತೀನಿ, ಅದು ನನ್ನ ಕ್ಲೈಂಟ್ಸ್ಗಳಿಗೆ ಮತ್ತು ನನ್ನ ಸ್ಟೂಡೆಂಟ್ಸ್ ಅಂತ ಯಾರು ಬರ್ತಾರೋ ಅವ್ರಿಗೆ ಹೇಳ್ಕೊಡ್ತೀನಿ. ಇದಕ್ಕೆ ಒಂದು ನಾಮಿನಲ್ ಚಾರ್ಜ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಮೆಸೇಜ್ ಮಾಡಿದ್ರೆ ಖಂಡಿತ ಆಗಿ ನಾನು ಹೇಳ್ಕೊಡ್ತೀನಿ ಅಂಥವ್ರಿಗೆ. ಸೊ ಹಾರ್ಡ್ಲಿ 1-2 ಅವರ್ಸಲ್ಲೇ ಆಪ್ಷನ್ಸ್ ಬೈಯಿಂಗು ಹೇಳ್ಕೊಡ್ಬೋದು. ಸಿಂಪಲ್ಲಾಗಿ ಮೆಥಡು. ಜಾಸ್ತಿ ಕಾಂಪ್ಲಿಕೇಟೆಡ್ ಮಾಡಿದಷ್ಟು ತುಂಬ ಕಾಂಪ್ಲಿಕೇಟ್ಸ್ ಆಗ್ತಾ ಹೋಗುತ್ತೆ. ಸೊ ಇದು ಒಂದು ಎಕ್ಸಾಂಪಲ್, 2 ಎಕ್ಸಾಂಪಲ್ ಕೊಟ್ಟಿದ್ದೀನಿ. ಇನ್ ಕೇಸ್ ರೇಂಜ್ ಬೌಂಡ್ ಆಯಿತು ಅಂದರೆ ಇನ್ನೂ ಒಳ್ಳೇದು ಆ್ಯಕ್ಚುಲಿ ಸೆಲ್ಲರ್ಸ್ಗೆ. ಸೊ ಇದೆಲ್ಲ ನೋಡ್ಕೊಬೇಕು. ಸೊ ಇನ್ನು ಬರೋ ವಾರದ್ದು ಇದರಲ್ಲಿ 5 ದಿವಸದಲ್ಲಿ 4 ದಿವಸ ಮಾತ್ರ ವರ್ಕಿಂಗು. ಸೊ ಮತ್ತು ಹಾಲಿಡೇಸ್ ಮೂಡಲ್ಲಿ ಇರ್ತಾರೆ, ಆ್ಯಕ್ಟಿವಿಟೀಸ್ ಸ್ವಲ್ಪ ಕಮ್ಮಿ ಇರ್ಬೋದು. ಸ್ವಲ್ಪ ನೋಡಿಕೊಂಡು ಇದು ಮಾಡಿ. ಸೊ ಮೇಜರಾಗಿ ಈ ಬಂದಿರೋ 6 ಸ್ಟಾಕ್ಸ್ ಏನಿದೆ, 8-7 ಸ್ಟಾಕ್ಸು ನಿಮಗೆ ಒಂದು ನನ್ನ ಪ್ರಕಾರ ಒಂದಿಷ್ಟು ಡೈರೆಕ್ಷನಲ್ಲಿದೆ. ಹೈಯರ್ ಟೈಮ್ ಫ್ರೇಮಲ್ಲಿ ನೀವು ಲೋಯರ್ ಟೈಮ್ ಫ್ರೇಮಲ್ಲಿ ಹಾಕ್ಕೊಂಡು ಯಾವ ಡೈರೆಕ್ಷನ್ ಹೋಗ್ತಿದೆ ಅಂತ ನೋಡಿಕೊಂಡು ತೊಗೊಳೋದು ಒಳ್ಳೆಯದು. HDFC, ಫೆಡ್ರಲ್ ಬ್ಯಾಂಕು, ಅಶೋಕ್ ಲೈಲ್ಯಾಂಡು, ಶ್ರೀರಾಮ್ ಫೈನಾನ್ಸು, ಕ್ಯಾನ್ಬಿ, ಕೆನರಾ ಬ್ಯಾಂಕು, IDFC ಫಸ್ಟು, ಲಾರೆನ್ಸ್ ಲ್ಯಾಬು, ಇದಿಷ್ಟು F&O ಸ್ಟಾಕ್ಸು. ನಿಮ್ಮ ಪೊಸಿಷನಲ್ಲಲ್ಲಿ ದುಡ್ಡಾಗತ್ತೆ ಆಗಲ್ಲ ಅಂತ ಹೇಳಲ್ಲ ನಾನು, ಬಟ್ ಒಂದು ಫೇರ್ ಅಂತೂ ಕೊಟ್ಟೆ ಕೊಡುತ್ತೆ. ಸೊ ಆಪ್ಷನ್ ಟ್ರೇಡರ್ಸ್ಗೆ ತುಂಬ ಒಂದು ಹೆಲ್ಪ್ ಆಗುತ್ತೆ ಈ ಥರ ಸ್ಟಾಕ್ಸು. ಸೊ ಸಣ್ಣ ಮೂಮೆಂಟ್ ಸಿಕ್ಕಿದ್ರು ಸ್ವಲ್ಪ ಚೆನ್ನಾಗಿ ದುಡ್ಡು ಸಿಗುತ್ತೆ. ಸ್ವಲ್ಪ ರಿಸ್ಕ್ ಫ್ರೀ ಆಪ್ಷನ್ ಸೆಲ್ಲಿಂಗು. ಸೊ ಅದನ್ನ ನೋಡಿಕೊಂಡು ನೀವು ಸೆಲ್ ಮಾಡ್ಕೊಳ್ಳಿ. ಇದಾಗಿತ್ತು ಈ ವಾರದ ವಿಡಿಯೋ. ಶಾರ್ಟ್ ಆ್ಯಂಡ್ ಸ್ವೀಟ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ. ಮತ್ತೆ ಮುಂದಿನ ವಾರದಲ್ಲಿ ಮತ್ತಷ್ಟು ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತಿರ್ತೀನಿ. ಅಲ್ಲಿ ತನಕ ಧನ್ಯವಾದಗಳು. ಏನಾದರೂ ಸಂದೇಹ ಇದ್ದರೆ ಕಾಮೆಂಟ್ಸ್ ಮಾಡಿ. ಇನ್ವೆಸ್ಟ್ಮೆಂಟ್ ಪಾಯಿಂಟ್ ಆಫ್ ವ್ಯೂ ನೀವು ಅದರಲ್ಲೂ ಸ್ಟಾಕ್ ಮಾರ್ಕೆಟ್ ಆದರೆ SEBI ಸರ್ಟಿಫೈಡ್ ಯಾರು ಇರ್ತಾರೋ ಅವ್ರನ್ನ ಸಹಾಯ ತೊಗೊಳ್ಳಿ. ಮ್ಯೂಚುವಲ್ ಫಂಡ್ ಆದರೆ ನಾನು AMFI ಸರ್ಟಿಫೈಡು, ಸರ್ಟಿಫೈಡ್ ಅಂದರೆ ರಿಜಿಸ್ಟರ್ಡು. ಸೊ ಹೆಲ್ಪ್ ತೊಗೊಬೋದು. ನನ್ನ ಕ್ಲೈಂಟ್ಸ್ಗೆ ಏನಾದರೂ ಸಹಾಯ ಬೇಕಿದ್ರೆ ಖಂಡಿತ ಮಾಡೇ ಮಾಡ್ತೀನಿ. ಅಟ್ಲೀಸ್ಟ್ ಗೈಡೆನ್ಸ್ ಆದರೂ ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಮತ್ತೆ ಸಿಗೋಣ. ಅಲ್ಲಿ ತನಕ ಧನ್ಯವಾದಗಳು. ಶುಭರಾತ್ರಿ ಎಲ್ಲರಿಗೂ.